ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿಯಾಗಿರುವಂತಹ ಪಾಯಸ, ಹೆಲ್ತಿ ಕೂಡ. ಇದು ಒಂದು ಸರಿ ಕುಡಿಯೋಕ್ಕೆ ಶುರು ಮಾಡಿದರೆ ಮತ್ತೆ ಮತ್ತೆ ಕುಡಿಬೇಕನ್ಸುತ್ತೆ, ಅಷ್ಟು ಸಖತ್ತಾಗಿರುತ್ತೆ ಪಾಯಸ ಮಾತ್ರ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಬಾದಾಮಿ, ನಾನಿಲ್ಲಿ ಒಂದು 30 ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಗೋಡಂಬಿ ಒಂದು 10 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಇದಾಗಿದೆ, ಇದನ್ನು ತಗೊಂಡ್ಬಿಡೋಣ. ಅದೇ ಪ್ಯಾನಿಗೆ ಸಣ್ಣದು ಶಾವಿಗೆ ಬರುತ್ತಲ್ಲ, ಈ ಚಾಕ್ಲೇಟ್ ಎಲ್ಲ ಮಾಡ್ತಾರಲ್ಲ ನೋಡಿ, ಆ ಥರ ಶಾವಿಗೆ ಇದು. ಅದರಲ್ಲಿ ಪಾಯಸ ಮಾಡ್ತಿದ್ದೀನಿ ಇವತ್ತು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲೇ. ಈ ಫ್ರೈ ಆಗಿದೆ. ಶಾವಿಗೆ ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಅದೇ ಪಾತ್ರೆಗೆ ಹಾಲು ಹಾಕುತ್ತಿದ್ದೀನಿ. ನಾನಿಲ್ಲಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಸಕ್ಕರೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಕ್ಕರೆ. ಡ್ರೈ ಫ್ರೂಟ್ಸ್ ಹುರಿದಿದ್ನಲ್ಲ, ಬಾದಾಮಿ ಗೋಡಂಬಿ, ಅದು ಪೇಸ್ಟ್ ಮಾಡಿ ಈಗ ಇದಕ್ಕೆ ಹಾಕೋತಿದ್ದೀನಿ ಹಾಲಿಗೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಪಾಯಸ ಮಾಡಿಕೊಡಿ. ಪಾಯಸ ಯಾರ್ಯಾರಿಗೆ ಇಷ್ಟ ಇರಲ್ವೋ ಅಂಥವರೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ತಿಂತಾರೆ. ಇನ್ನೊಂದು ಸರಿ ಬೇಕು ಮಾಡಿಕೊಡಿ ಅಂತ ಕೇಳ್ತಾರೆ ನೋಡಿ, ಅಷ್ಟು ಸಖತ್ತಾಗಿರುತ್ತೆ ಪಾಯಸ ಮಾತ್ರ. ಇದು ಒಂದು ಕುದೀತಾ ಇದೆ. ಗೆಸ್ಟ್ ಬಂದಾಗಂತೂ ಇದು ತುಂಬ ಈಸಿಯಾಗಿದೆ. 5 ನಿಮಿಷದ ಒಳಗಡೆ ಆಗೋಗುತ್ತೆ ಪಾಯಸ. ಏಲಕ್ಕಿ ಪುಡಿ ಅವರು ಕೂಡ ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಹೇಳೋಗ್ತಾರೆ ನೋಡಿ. ಸ್ವಲ್ಪ ಉಪ್ಪು, ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇವಾಗ ಹುರಿದಿಟ್ಕೊಂಡಿರೋಂಥ ಶಾವಿಗೆ ಅಂದರೆ ಇದು ಮಾಮೂಲಿ ಶಾವಿಗೆ ಅಲ್ಲ. ಇವಾಗೆಲ್ಲ ಟ್ರೆಂಡಲ್ಲಿ ನಡೀತಾ ಇದೆಲ್ಲ, ಚಾಕ್ಲೇಟ್ ಮಾಡ್ತಾರೆ ನೋಡಿ, ಆ ಶಾವಿಗೆ ಇದು. ಕೇಸರಿನ ಹಾಲಲ್ಲಿ ನೆನೆಸ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ. ಡ್ರೈ ಫ್ರೂಟ್ಸ್ ಆ್ಯಂಡ್ ಶಾವಿಗೆ ಖೀರ್ ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಕಮೆಂಟ್, ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್, ಬೆಲ್ ಐಕನ್ ಒತ್ತೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.